ಪ್ರೀತಿಯ ಜನರಿಗೆ, ನಾನು ಪ್ರಭು ಅಂತ ರತ್ನಾಪುರಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಣಸೂರು ತಾಲೂಕಲ್ಲಿ ನಾನು ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದೆ. ಅದು ಜನರಲಲ್ಲಿ. ನಾನು 2 ಬಾರಿ ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದೆ. 2 ಬಾರಿ ನಾನು ನಾಮನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲಿ ಡೈರಿ ಅಂದರೆ ಚಾಮರಾಜನಗರ ಹಾಗೂ ಮೈಸೂರು ಒಂದು ಡೈರಿಲಿ ನಾನು ಕೆಲಸ ಮಾಡಿದ್ದೆ. ಇವತ್ತು ನಾನು ಬಂದಿರೋದು, ನಾನು ಯಾವತ್ತೂ ಈ ಥರ ವಿಡಿಯೋ ಮಾಡಿದವನಲ್ಲ. ನಾನು 20 ವರ್ಷದಿಂದನೂ ಹುಣಸೂರು ತಾಲೂಕು ರತ್ನಾಪುರಿ ಗ್ರಾಮದಲ್ಲೇ ಬೆಳೆದಿದ್ದೀನಿ. ನಾನು ಯಾವತ್ತೂ ವಿಡಿಯೋ ಮಾಡಬೇಕು ಅನಿಸಿಲ್ಲ. ಯಾಕಂದರೆ ಆ ಥರ ಯಾವುದೋ ಒಂದು ಪರಿಸ್ಥಿತಿ ಬಂದಿರಲಿಲ್ಲ. ಆದರೆ ಇವತ್ತು ನನ್ನ ಮನಸ್ಪೂರ್ವಕವಾಗಿ ನಾನು ಒಂದು ವಿಡಿಯೋ ಮಾಡಲೇಬೇಕು, ಅದು ಇವತ್ತೇ ಮಾಡಬೇಕು ಅಂತ ಏನಕ್ಕೆ ಬಂದಿದೆ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ನಮ್ಮ ದೇವರು, ಜೈ ಭೀಮ್. ನಾನು ಅವರ ಜನ್ಮದಿನನ ಆಚರಣೆ ಬಗ್ಗೆ 2 ಮಾತಾಡೋಕ್ಕೆ ಎಲ್ಲರಿಗೂ ಹುಣಸೂರು ತಾಲೂಕಿಗೆ, ನಾನು ಬೇರೆ ಜನ, ಬೇರೆ ತಾಲೂಕು, ಬೇರೆ ಜಿಲ್ಲೆ, ಬೇರೆ ರಾಜ್ಯಕ್ಕೆ ಮಾತಾಡೋಷ್ಟು ದೊಡ್ಡವನಲ್ಲ. ನಾನು ನೋಡಿರೋದು ನನ್ನ ತಾಲೂಕು, ನನ್ನ ಹುಣಸೂರು ತಾಲೂಕಿಗೆ ನಾನು ಇವತ್ತು ಏನು ನೋಡ್ತಾ ಇದ್ದೀನಿ ಅಂದರೆ, ತುಂಬ ಒಂದು ಬೇಸರವಾದ ವಿಷಯ ಏನಂದರೆ, 2 ಬಾರಿ 1000 ಬಾರಿ ಬೇಕಾದ್ರೆ ಮಾಡ್ಬೋದು, ಅಂಬೇಡ್ಕರ್ ಜಯಂತಿ ದಿನ ಮಾಡ್ಬೋದು, ದಿನನಿತ್ಯ ಮಾಡ್ಬೋದು. ಆದರೆ ಬೇಕು ಅಂತ ಆ ಸಾಹೇಬ್ರ ಹೆಸರು ಹೇಳ್ಕೊಂಡು 2ನೇ ಬಾರಿಗೆ ಮಾಡ್ತಾರಂತ ದುಷ್ಟರ ಬಗ್ಗೆ ನಾನು ಮಾತಾಡಬೇಕು. ಏನಕ್ಕೆ ಅಂದರೆ, ಅಂಬೇಡ್ಕರ್ ಜಯಂತಿ ನಿಮ್ಗೆಲ್ಲರಿಗೂ ಗೊತ್ತಂಗೆ, ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಏಪ್ರಿಲ್ 14ರಂದು ಸಾಹೇಬರು ಹುಟ್ಟಿದ್ದು, ನಮ್ಮ ದೇವರು ಹುಟ್ಟಿದ್ದಂಥ ದಿನ. ಅವತ್ತು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಅಂಥದ್ದೇ ಮಾಡಬೇಕು ಅಂತ ಏನಿಲ್ಲ. ಏನಕ್ಕೆಂದರೆ, ಅವರು ಮಾಡಿರೋದು ಒಂದು ದಿನಕ್ಕೆ ಶಾಶ್ವತ ಅಲ್ಲ, ಬರೀ ಏಪ್ರಿಲ್ 14ಕ್ಕೆ ಶಾಶ್ವತ ಅಲ್ಲ. ಇಡೀ ಪ್ರತಿ ದಿನ, ಪ್ರತಿ ಕ್ಷಣನೂ ಅವರು ನೆನ್ಕಳ್ದೇ ಇರೋರು ಪಾಪಿಗಳು. ಇಡೀ ಭಾರತಕ್ಕೆ ಅದು ಗೊತ್ತಿರೋಂಥ ವಿಷಯ. ನಮ್ಮ ಮೋದಿಯವ್ರಿಗಾಗಲಿ, ನಮ್ಮ ದೊಡ್ಡ ದೇವೇಗೌಡರಿಗಾಗಲಿ, ಎಲ್ಲ ದೊಡ್ಡವ್ರಿಗೆ ಎಲ್ಲರಿಗೂ ಗೊತ್ತು ಈ ವಿಷಯ. ಆದರೆ ನಮ್ಮ ತಾಲೂಕು, ಹುಣಸೂರು ತಾಲೂಕೊಳಗೆ ಯಾವತ್ತೂ ನಡೀದೇ ಇರೋಂಥ ಒಂದು ಅದ್ಭುತವಾದ ಒಂದು ಅಂಬೇಡ್ಕರ್ ಜಯಂತಿ ನಡೆದಿತ್ತು. ಇದೇ ನಮ್ಮ GD ಹರೀಶ್ ಗೌಡ. ಎಂಥ ಅದ್ಭುತವಾದ ಕಾರ್ಯಕ್ರಮ ಅಂದರೆ, ಎಷ್ಟೋ ವರ್ಷದ ನಂತರ ಆ ಥರ ಅದ್ದೂರಿ ಅಂತ ಪ್ರತಿ ಜನರು ಮಾತಾಡ್ತಿದ್ರು. ಆನೆ ತರಿಸಿದ್ರು ಮೆರವಣಿಗೆಗೆ, ಆನೆ ಮೇಲೆ ನಮ್ಮ ಸಾಹೇಬ್ರದ್ದು ಫೋಟೋ ಇಟ್ಟು, ಆಮೇಲೆ ಎಲ್ಲ ಜನಾಂಗದ ಜನಗಳು, ಎಲ್ಲ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಮಾಡೋಂಥ ಕಾರ್ಯಕ್ರಮ ಮಾಡಿದ್ರು. ಎಂಥ ಅದ್ಭುತವಾದ ಜನಗಳು, ಎಷ್ಟು ಚೆನ್ನಾಗಿ ನಡೀತು. ನಿಮ್ಗೆ ಆ ವಿಡಿಯೋನೂ ಹಾಕ್ತೀನಿ, ನಿಮ್ಗೆ ಹಾಕ್ತೀನಿ, ಎಷ್ಟು ಚೆನ್ನಾಗಿ ನಡೀತು. ಇದೇ ನಮ್ಮ ಅಂಬೇಡ್ಕರ್ ಜಯಂತಿನ ಇಷ್ಟು ಚೆನ್ನಾಗಿ ನಡೆಸಿರೋದನ್ನ ಹೊಟ್ಟೆ ಕಿಚ್ಚಿಂದ ಅವ್ರಿಗೆ ಆಗದಿರೋಂಥದ್ದು ಎಷ್ಟೋ ವರ್ಷಗಳು ಅಧಿಕಾರ ಅನುಭವಿಸಿ ನಿಜವಾಗ ಅವ್ರ ಕೈಲಿ ಏನು ಆಗ್ಲಿಲ್ಲ. ಇವತ್ತು ಎಷ್ಟು ಚೆನ್ನಾಗಿ ಒಂದು ಅಂಬೇಡ್ಕರ್ ಜಯಂತಿನ ಅಷ್ಟು ಭಕ್ತಿ ಪೂಜೆಯಿಂದ ಮಾಡಿದಾಗ, ಇನ್ನೊಂದು ಥರ ಇವತ್ತು ನಾಳೆ ನಡೆಯಂತ ನಮ್ಮ ಹುಣಸೂರು ತಾಲೂಕುಗಳಿಗೆ ನಾಳೆ ಇನ್ನೊಂದ್ಸರಿ ನಡೆಸ್ತಾ ಇದ್ದಾರೆ. ಇದು ಬೇಕಾಗಿತ್ತ? ಎಲ್ಲಾ ಜನಗಳು ಕೇಳ್ತಾ ಇದ್ದೀನಿ, ಹುಣಸೂರು ತಾಲೂಕವ್ರಿಗೆ ಮಾತ್ರ ಇದು ಬೇಕಾಗಿತ್ತ? ಯಾರ್ಯಾರು ಸೇರ್ಕೊಂಡು ಮಾಡ್ತಾ ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ಅವತ್ತಿನ ದಿನನೇ ಮಾಡ್ಬೋದಾಗಿತ್ತಲ್ಲ. ಬೇರೆಯವರು ಇಡೀ ಅಂಬೇಡ್ಕರ್ ಒಂದು ಏನು ಆಸೆ, ಅವ್ರದ್ದು ಏನೇನು ಗುರಿ ಇತ್ತು ಅದನ್ನೆಲ್ಲ ಹೊಡೆದಾಕಕ್ಕೆ ಯೂಸ್ ಮಾಡ್ಕೊಂತವ್ರೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ವಾ? ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅವ್ರು ಇದ್ದಿದ್ರೆ ಬೇರೆದು ಮಾಡ್ಬೋದಾಗಿತ್ತು. ಎಷ್ಟೋ ಇದೆ ಅವ್ರಿಗೆ. ಬರೀ ಅಂಬೇಡ್ಕರ್ ಜಯಂತಿ ಒಂದೇ ಇಲ್ಲ, ಸುಮಾರು ಜಯಂತಿಗಳಲ್ಲಿ 2 3 ಕಾರ್ಯಕ್ರಮ ಮಾಡ. ಇದೇ ಅಂಬೇಡ್ಕರ್ ಜಯಂತಿ 2ನೇ ಸಲ ಯಾಕೆ ಮಾಡಬೇಕು ನಮ್ಮ ತಾಲೂಕೊಳಗೆ? ಆಮೇಲೆ ಮಾಡ್ತಾರೋ ಮುಖಂಡರುಗಳು ಯಾರು? ಅವ್ರವ್ರು ಏನೇನು ಅವ್ರ ಹೆಸರುಗಳು ಮಾಡಿದ್ದಾರೆ, ಅವ್ರ ಯೋಗ್ಯತೆಗಳೇನು, ಆಮೇಲೆ ಇದಕ್ಕೆ ಮೂಲ ಕಾರಣ ಯಾರು? ಇಡೀ ಸರ್ಕಾರನೇ
ಯಾವ ಸರ್ಕಾರ ದಲಿತರು ಅಲ್ಪಸಂಖ್ಯಾತರು ಅಂತ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಅವಮಾನ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ದೀರಲ್ಲ, ಅದಕ್ಕೆ ಕೈ ಜೋಡಿಸ್ತಾ ಇದ್ದೀರಲ್ಲ. ಈ ಮನೆ ಮುರುಕು ಕೆಲಸ, ಈ ಮನೆ ಒಡೆಯ ಕೆಲಸ, ಈ ಜಾತಿ ಒಡೆಯ ಕೆಲಸ ಯಾಕೆ ಮಾಡ್ತೀರಾ ಸ್ವಾಮಿ? ತಾಕತ್ತಿಲ್ವಾ? ನಿಮ್ಗೆ ಅಧಿಕಾರ ಇಲ್ದಾಗ ಏನಾಗಿತ್ತು? ಅಧಿಕಾರ ಇದ್ದಾಗ ಏನಾಗಿತ್ತು ನಿಮ್ದು? ಏನಾಗಿತ್ತು ನಿಮ್ ಬುದ್ಧಿ? ಈ ತರ ನಮ್ಮ ಅಂಬೇಡ್ಕರ್ ಎಷ್ಟು ಮಾಡಿದಾರೆ ನಮ್ಮ ದೇಶಕ್ಕೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ವಾ? ಆಗ ಮೆರವಣಿಗೆಗಳು, ಆಗ ಇನ್ನೊಂದ್ಸಲಿ ಇನ್ನೊಂದ್ಸಲಿ ಮಾಡ್ಬೋದಾಗಿತ್ತಲ್ಲ ನೀವು. ಈ ಉದ್ದೇಶ ಕಣ್ಣು ಕಾಣ್ತಾ ಇದೆ, ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ. ನಾಳೆ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಗೊತ್ತಿದೆ. ನೋಡಿ ಯುವಕರೇ, ಈ ಹಳಬ್ರನ್ನೆಲ್ಲ ಬುಟ್ಟಾಕಿ ಯುವಕರಿಗೆ ನನ್ನ ಸಂದೇಶ. ನಾನು ಯಾವತ್ತೂ ಹಿಂಗೆಲ್ಲ ಬಂದು ವಿಡಿಯೋ ಮಾಡಿದವನಲ್ಲ. ನಾನು ಗ್ರಾಮ ಪಂಚಾಯತಿ ಜನರಲ್ ಅಧ್ಯಕ್ಷ ಆಗಿದೆ, ಜನರಲ್ ಅಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದೆ, ಸ್ಥಾಯಿ ಸಮಿತಿ ಅಧ್ಯಕ್ಷ 2 ಸಲ ಆಗಿದೆ. ಪದೇ ಅದನ್ನೇ ಹೇಳಕ್ ನನ್ಗೆ ಇಷ್ಟ ಇಲ್ಲ. ನಾನು ಏನೇ ಆಗಿದ್ರು ಅಂಬೇಡ್ಕರ್ ಅವರ ಆಶೀರ್ವಾದದಿಂದನೇ ಆಗಿರೋದು. ಜೊತೆಗೆ ನಮ್ಮ ಜನಾಂಗಕ್ಕೆ ಇಡೀ ನಾನು ಒಂದೇ ಒಂದು ವಿಷಯ ಹೇಳ್ತಿದ್ದೀನಿ. ಇಂಥ ಕಾರ್ಯಕ್ರಮಕ್ಕೆ, ಇಂಥ ದ್ರೋಹಿಗಳಿಗೆ, ಇಂಥ ಜಾತಿ ಒಡಕರಿಗೆ ಖಂಡಿತ ಒಳ್ಳೇದು ಮಾಡಬೇಡಿ, ಪ್ರೋತ್ಸಾಹ ಮಾಡಬೇಡಿ. ದಯವಿಟ್ಟು ಅಂಬೇಡ್ಕರ್ ಅವರು ಒಪ್ಪಲ್ಲ. ಅಂಬೇಡ್ಕರ್ ಅವರು ಹೇಳ್ತಾ ಇರೋದು ಯಾವತ್ತೂ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ಇಂಥವ್ರು ಮನೆ ಹಾಳ್ರು, ಇಂಥ ನಮ್ಮ ಜಾತಿ ಹೊಡೆಯಕ್ಕಂತ ಬರೀ ಅಧಿಕಾರಕ್ಕೋಸ್ಕರ ನಮ್ಮ ಜಾತಿ ಹೊಡೆಯಕ್ಕೆ ಅಂತ ಬಂದಿರೋರನ್ನ ಯಾವತ್ತೂ ಸಪೋರ್ಟ್ ಮಾಡಬೇಡಿ. ಕೈ ಮುದ್ದು ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಮಗನೇ, ನಾನು ನಿಮ್ಮವನೇ. ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಇಂಥ ಪ್ರೋತ್ಸಾಹ ಮಾಡಬೇಡಿ. ಇವ್ರೇನಿದ್ರು ನಾವು ನಿಮ್ ಜಾತಿ ಅಂತ ಬರೀ ಅಧಿಕಾರಕ್ಕೋಸ್ಕರ ಮೋಸ ಮಾಡ್ತಾ ಇದ್ದಾರೆ. ಕಣ್ಣಲ್ಲಿ ನಿಮ್ಗೆಲ್ಲ ಗೊತ್ತಿದ್ದು ಬರೀ ಬೇಡಿ. ನಾನು ಪಕ್ಷದ ವಿಷಯ ಮಾತಾಡ್ತಾ ಇಲ್ಲ. ಖಂಡಿತ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ನೋಡ್ರಿ, ಖಂಡಿತವಾಗಿ ನಾನು ಹೆಂಗೋ ಬದುಕ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದಲ್ಲೇ ಬದುಕ್ತಾ ಇದ್ದೀನಿ. ಇನ್ನೂ ನಿಮ್ಮ ಆಶೀರ್ವಾದ ನಾನು ಇನ್ನೂ ಹೆಚ್ಚಾಗಿ ಬದುಕ್ತೀನಿ. ಬಟ್ ಇಂಥವ್ರಿಗೆ ಸ್ಥಾನ ಕೊಡಬೇಡಿ. ಯಾರು ನಮ್ಮ ಜಾತಿನ ಹೆಸರು ಹೇಳ್ಕೊಂಡು ಅವ್ರ ಬೇಳೆ ಬೇಯಿಸ್ಕೊಂಡು, ನೋಡ್ರಿ ಅವತ್ತೇ ನಡೆದಂತ ನಮ್ಮ ಅಂಬೇಡ್ಕರ್ ಜಯಂತಿಗೆ ಆನೆ ಮೇಲೆ ಮೆರವಣಿಗೆ ನಡೀತು. ಆನೆ ಮೇಲೆ ಸಾಹೇಬ್ರದ ಫೋಟೋ ಎತ್ಕೊಂಡು ಬರ್ತಾ ಇದ್ರೆ ಮೈ ರೋಮ ಎಲ್ಲ ನಿಂತ್ಕಂತು. ಕಬ್ಬಾಡ್ಬಿಟ್ಟು ಒಬ್ರಿಗೊಬ್ರು ಬೇರೆ ಜಾತಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಎಲ್ಲಾ ಜಾತಿಯವರು ಇದ್ರು, ತಬ್ಬಾಡ್ಬಿಟ್ಟು. ಇದು ಕಣ್ರಿ ಒಂದು ತಾಲೂಕನ್ನ ನಡೆಸ್ಕೊಂಡು ಹೋಗೋದು ರೀತಿ ಇದು. ಅದು ಬಿಟ್ಬಿಟ್ಟು ದ್ವೇಷ ರಾಜಕಾರಣ, ದ್ವೇಷ, ಬೇರೆ ಜಾತಿ ಏನೇನೋ ಐತೆ. ನಮ್ದೇ ಬೇಕಾಗಿತ್ತ? ಅಂಬೇಡ್ಕರ್ ಸಾಹೇಬ್ರೇ ಬೇಕಾಗಿತ್ತ ನಿಮ್ಗೆ? ನಮ್ನೆಲ್ಲ ಹಿಂಗ್ ದೂರ ಮಾಡಿ ಹೊಡೆದಾಕೆ ನಾಚಿಕೆಗೇಡು ನಿಮ್ದೆಲ್ಲ. ಯಾಕೆ ಮೆರವಣಿಗೆ ಪೂರ್ತಿ ಬರ್ಲಿಲ್ಲ ನೀವು? ನಾಚಿಕೆಗೇಡವ್ರೆ, ನಾಚಿಕೆ ಆಗಲ್ವಾ? ನಿಂತೋಯ್ತಾ ನಿಮ್ದು ದೇವಿ ಪ್ರಸಾದ್ ಹೋಟ್ಲ ಹತ್ರ ಮೀಟ್ರು ನಿಂತೋಯ್ತು. ಈಗ ಬಂದ್ಬಿಟ್ಟೈತಿ ನಿನ್ಗೆ. ಏನ್ರಯ್ಯ ನೀವೆಲ್ಲ ನಮ್ಮ ಜಾತಿನೇ ಸಿಗ್ತೇನ್ರಯ್ಯ ಹೇಳ್ಕೊಂಡು ಬೇಡಯ್ಯ. ನಮ್ಮ ಜಾತಿಯವ್ರು ಮುಗ್ಧ ಜನರು, ನಮ್ಮ ಜಾತಿಯವ್ರು ಒಳ್ಳೆ ಜನರು. ಏನು ಹೇಳಿದ್ರು ಕೇಳ್ತಾರೆ. ನಿನ್ನಂತ ಒಬ್ಬ ಪಾಪಿಯಿಂದ ನಮ್ಮ ಜನ ಹಾಳಾಗೋದು ಬೇಡ, ನಮ್ಮ ಜನ ದಿಕ್ತಪ್ಪದ್ ಬೇಡ. ನೀ ನಮ್ಮ ತಾಲೂಕಿಗೆ ಬೇಡವ. ನಾಚಿಕೆ ಆಗಬೇಕು. ಎದೆ ತಟ್ಕೊಂಡು ನಿಂತ್ಕೋ. ಗೆಲ್ಲು. ಕೆಲಸ ಮಾಡ್ಬಿಟ್ಟು ಹೇಳು. ಏನಾರು ಗೆಲ್ಬೇಕಾದ್ರೆ ಮಾತ್ರ, ಏನಾರು ಇದು ಬೇಕಾದ್ರೆ ಮಾತ್ರ ನಮ್ಮ ಜಾತಿ ಮತ್ತೆ ಎಟ್ಕಟ್ಟಿ ನಾವೇ ಪುಕ್ಷಟೆ ಸಿಕ್ಕಿದ್ದೀವನೇ ನಮ್ಮ ಜಾತಿಯವ್ರು ನಿನ್ಗೆ? ಅಂಬೇಡ್ಕರ್ ಅಭಿಮಾನಿಗಳು ಅಂದ್ರೆ ಪುಕ್ಷಟೆ ಸಿಕ್ಕಿದೀವ ನಿನ್ಗೆ? ನಾಚಿಕೆ ಆಗಲ್ಲ ನಿನ್ಗೆ? ಛೀ, ಎರಡೆರಡು ಯಾವ ಇತಿಹಾಸದಲ್ಲಿ ನೋಡಿದಿವಲ್ಲ, ಎರಡೆರಡು. ಅದು ಅಷ್ಟು ಸೂಪರ್ ಆಗಿ ನಡೆದಂತ ಅಂಬೇಡ್ಕರ್ ಜಯಂತಿ ಇನ್ನೊಂದ್ಸಲಿ ಮಾಡ್ತೀನಿ ಅಂದ್ಬಿಟ್ಟು ಎತ್ಕೊಂಡ್ಬಿಟ್ಟು ಜನಗಳು ನಂದೇನಿಲ್ಲ ಅಂತ ಮಣ್ಣಂಗೆ ಕೂತ್ಕೊತೀಯಲ್ಲ. ನೀನೊಬ್ಬ ಮನುಷ್ಯನ, ನಿನ್ ಮನೆ ಹಾಳಾಗಲ್ವಾ? ನಿನ್ ಮನೆನೂ ಮುರಿತಾರೆ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಜನಗಳೇ, ನಾವು ಒಗ್ಗಟ್ಟಾಗಿರೋಣ. ನಮಸ್ಕಾರ. ಜೈ ಭೀಮ್.